ವಾವ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ಹರಿಹರದ ತುಂಗಭದ್ರಾ ನದಿಗೆ ಬಂದಿದ್ದೀನಿ. ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದೇ ತುಂಗಭದ್ರಾ ನದಿ ಹತ್ರ ಇದ್ದೀನಿ. ಮಳೆ ಬಂದಿರೋದ್ರಿಂದ ಬ್ರಿಡ್ಜ್ ಕೆಳಗಡೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ತುಂಗಭದ್ರಾ ನದಿ ದುಮ್ಮಿಕ್ಕಿ ಹರಿತಾ ಇದ್ದಾಳೆ. ತುಂಬಿ ಹರಿಯುವಂತ ತುಂಗಭದ್ರೆ. ನೋಡಿ, ಇದು ತುಂಗಭದ್ರಾ ನದಿಯ ಒಂದು ಬ್ರಿಡ್ಜ್ ಮೇಲೆ ಇದೀವಿ ನಾವು. NH4 ಹೈವೇಲಿ ಇದೀವಿ. ಇದು ನೋಡಿ, ತುಂಗಭದ್ರೆ ತುಂಬಿ ಹರಿತಾ ಇದ್ದಾಳೆ. ಇದು ನೋಡಿ, ಹರಿಹರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ಇದು ನೋಡಿ ಒಳಗೆ. ಇದು ತುಂಗಭದ್ರಾ ನದಿ ದಂಡೆಯಲ್ಲೇ ಇದೆ. ಆ ಕಡೆ ಹೋದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ನೋಡಿ, ನಾವಿವಾಗ ರಾಘವೇಂದ್ರ ಮಠಕ್ಕೆ ಬಂದಿದ್ದೀವಿ. ಹರಿಹರದ ರಾಘವೇಂದ್ರ ಮಠ ಇದು. ನೋಡಿ, ರಾಘವೇಂದ್ರ ಮಠದ ಪಕ್ಕದಲ್ಲೇ ನಾವು ಹೋದ್ರೆ ರೋಡ್ ಇದೆ. ಅಲ್ಲಿಗೆ ಹೋದ್ರೆ ಸೀದಾ ತುಂಗಭದ್ರಾ ನದಿ ಹತ್ರ ಹೋಗ್ತೀವಿ. ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್. ಇದೆಲ್ಲ ಹೋಗೋಕ್ಕೆಲ್ಲ ವ್ಯವಸ್ಥೆಗಳು ಸಖತ್ತಾಗಿ ಮಾಡಿದ್ದಾರೆ. ನಾವಂತೂ ಸಿಕ್ಕಾಪಟ್ಟೆ ಬಂದು ಇದೆಲ್ಲ ನೋಡಿ ಭಾಳಷ್ಟು ಇಲ್ಲೇ ಕಾಲ ಕಳೆದಿದ್ವಿ, ವರ್ಷಾನುಗಟ್ಟಲೆ. ಅವು ಸವಿ ನೆನಪುಗಳು ಇನ್ನೂ ಸಹ ಹಾಗೇ ಇದ್ದಾವೆ. ತುಂಗಭದ್ರಾ ನದಿನ ನೋಡೋಕೆ ಬಂದಿದ್ವಿ ನಾವು, ಅದನ್ನೇ ನೋಡೋಕೆ ಬಂದಿರ್ತೀವಿ. ನೋಡಿ, ಇವಾಗ ಹೊಸದಾಗಿ ಸಖತ್ತಾಗಿ ಮಾಡಿಬಿಟ್ಟಿದ್ದಾರೆ ತುಂಗಭದ್ರಾ ನದಿ ತೀರದಲ್ಲಿ. ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಇನ್ನು ತುಂಬಬೇಕು, ತುಂಬ ನೀರು ಬರಬೇಕಿನ್ನ. ಅಲ್ಲಿ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ ಇದಕ್ಕೆ. ಅಲ್ಲಿ ಆಲ್ರೆಡಿ ಸೋರ್ತಾ ಇದೆ ಬ್ರಿಡ್ಜ್. ಅದು ಏನು ಕಾಮಗಾರಿ ಮಾಡ್ತಾರೆ ನೀವು? ತುಂಗಭದ್ರಾ ಹಾಗೆ ಇದು ಹೊಸ ಸೇತುವೆ. ಇದು ನಾನು ನಿಂತ್ಕೊಂತಿರೋದು ಹಳೆ ಸೇತುವೆ ಕೆಳಗೆ ನಿಂತ್ಕೊಂಡಿದ್ದೀನಿ. ಇಲ್ಲೇ ನೀರು ಹರಿತಾ ಇದೆ ನೋಡಿ. ಇನ್ನೂ ಬರಬೇಕು, ತುಂಬಾ ಬರ್ಬೇಕು ನೀರಲ್ಲಿ. ತುಂಬಿ ತುಳ್ಕಾಡುತ್ತಿದೆ, ಎಲ್ಲ ತುಂಬ ಹೋಗ್ಬಿಡ್ತಿದೆ. ನೋಡಿ, ಇಲ್ಲಿ ಚಿಕ್ಕದು ನಾಗರಾವಿನ ಮರಿ ಬಂದ್ಬಿಟ್ಟಿದೆ. ಎಷ್ಟೊಂದು ಸೂಪರ್ ಆಗಿದೆ ನೋಡಿ. ಇದು ಇವಾಗಿನ ಮೊಟ್ಟೆಯಿಂದ ಹೊರಗಡೆ ಬಂದಂಗಿದೆ. ನದಿಯಿಂದ ಬಂದಿದೆ ಇದು ನಾಗರಾವಿನ ಮರಿ. ಅದು ಎತ್ಗಾಯ್ತು. ಶಬಾಷ್, ಗುಡ್ ವರ್ಕ್, ಗುಡ್ ವರ್ಕ್.
ಹರಿಹರ ಕಣ. ಹರಿಹರದಲ್ಲಿ ಇನ್ನೊಂದು ಪ್ಲೇಸ್ ಇದೆ, ಇದು ಐತಿಹಾಸಿಕವಾಗಿದೆ. ಐತಿಹಾಸಿಕ ಪುರಾಣ ಒಂದಿದೆ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸ್ಥಳ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ. ಇದಕ್ಕೆ 106 ವರ್ಷಗಳ ಇತಿಹಾಸ ಇದೆ ಇದು ಒಂದು ದೇವಸ್ಥಾನಕ್ಕೆ. ಅದಕ್ಕೆ ಹರಿಹರೇಶ್ವರ ದೇವಸ್ಥಾನ ಅಂತಾರೆ. ಹರಿ ಅಂತಂದರೆ ವಿಷ್ಣು, ಹರ ಅಂತಂದರೆ ಯಾರು? ಶಿವ. ನೋಡಿ, ನಾವು ಹರಿಹರದಲ್ಲಿರ್ತಕ್ಕಂಥ ಅತಿ ಪುರಾಣ ಕಾಲದ ಹರಿಹರೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ, ಇದೇ ಹರಿಹರೇಶ್ವರ ದೇವಸ್ಥಾನ. ಒಳಗಡೆ ಹೋಗೋಣ. ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಇದು. ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಅದ್ರಲ್ಲಿ ನೋಡೋಣ ಏನಿದೆ ಅಂತ. ಗೌಫ್ ನೋಡಿ, ಇದೇ ಹರಿಹರೇಶ್ವರ ದೇವಸ್ಥಾನ. ಎಷ್ಟೊಂದು ಸೂಪರ್ ಆಗಿದೆ ನೋಡಿ. ಸುಮಾರು 13ನೇ ಶತಮಾನದಲ್ಲಿ ಒಂದು ದೇವಸ್ಥಾನ ನಿರ್ಮಿಸಿದ್ರು. ಅದು ಹೊಯ್ಸಳರ ವಾಸ್ತುಶಿಲ್ಪ ಕಲೆಯ ಒಂದು ಕಟ್ಟಡ ಇದು. ವಾವ್, ಎಷ್ಟೊಂದು ದೊಡ್ಡ ದೊಡ್ಡ ಕಂಬಗಳಿದೆ ಇವಾಗ. Oh my God. ನೋಡಿ, ಈ ಕಂಬಗಳಿಗೆ ನಾವು ಸಿಕ್ಕಾಪಟ್ಟೆ ಪ್ರಾಧಾನ್ಯತೆ ಕೊಡಬೇಕು. ಎಷ್ಟೊಂದು ಅದ್ಭುತವಾಗಿದೆ ಅಂತ. ಇಲ್ಲೊಂದು ಕಂಬಗಳು ಎಷ್ಟೊಂದಿದೆ ನೋಡಿ. ವಾವ್, ಅಟ್ಟೆ ಬ್ಯೂಟಿಫುಲ್. ಎಲ್ಲಿ ನೋಡಿದ್ರು ಕಂಬಗಳೇ. ಈಗ ಹರಿಹರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹರಿಹರೇಶ್ವರ ದೇವ್ರನ್ನ ನೋಡೋಣ ಇವಾಗ. ನೋಡಿ, ಹರಿಹರೇಶ್ವರ ದೇವರು ಒಳಗಡೆ ಇದ್ದಾರೆ. ನೋಡಿ, ಅದೇ ಹರಿಹರೇಶ್ವರ ದೇವರು. ನೋಡಿ, ಎಷ್ಟು ಒಂದು ಅದ್ಭುತವಾದ ಒಂದು ಕಂಬಗಳಿಲ್ಲಿ. ನುಣುಪಾದ ಒಂದು ಕಲ್ಲನ್ನ ರಚಿಸಿದರೆ ಇದೊಂದು ಲೈನು, ಇಲ್ಲೊಂದು ಲೈನ್ ಇದೆ ನೋಡಿ. ನೋಡಿ, ನುಣುಪು ಕಲ್ಲಲ್ಲಿ ಕಟ್ಟಿದಂಥ ಒಂದು ದೇವಸ್ಥಾನ ಇದು. ಆಗಿನ ಹೊಯ್ಸಳರ ಕಾಲದ ದೇವಸ್ಥಾನ. ಸುಮಾರು 800 ವರ್ಷಗಳ ಇತಿಹಾಸ ಇದೆ. 13ನೇ ಶತಮಾನದಲ್ಲಿ ಇದನ್ನ ನಿರ್ಮಿಸಿದರು ಹೊಯ್ಸಳರ ರಾಜರು. ನೋಡಿ, ಚೌಕಾಕಾರ ಇರುವಂಥ ಈ ದೇವಸ್ಥಾನ ಎಲ್ಲಿ ನೋಡಿದ್ರೂ ಕೂಡ ವಾಸ್ತುಶಿಲ್ಪ ಸಿಕ್ಕಾಬಟ್ಟೆ ತುಂಬಿ ತುಳುಕ್ತಾ ಇದೆ. ಅದು ಗರ್ಭಗುಡಿ. ಸುತ್ತಲೂ ದೇವಸ್ಥಾನಗಳಿದಾವೆ. ಇಲ್ಲಿ ಒಂದು ದೇವಸ್ಥಾನ ಇದೆ, ನೋಡೋಣ ಬನ್ನಿ. ಇದು ಯಾವ ದೇವಸ್ಥಾನ ಅಂತ. ಚೆನ್ನಾಗಿದೆ. ಹರಿಹರೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀ ದೇವಸ್ಥಾನ ಇದೆ. ಇದು ಹರಿಹರೇಶ್ವರ ದೇವಸ್ಥಾನ ತುಂಬ ವಿಸ್ತೀರ್ಣವಾಗಿ ಚೆನ್ನಾಗಿದೆ. ಇದು ತುಂಗಭದ್ರಾ ದಡದಲ್ಲೇ ಬರುತ್ತೆ ಈ ಒಂದು ದೇವಸ್ಥಾನ.
ಆ ಕಡೆ ಈ ದೇವಸ್ಥಾನ ಹಿಂದ್ಗಡೆನೇ ಇರೋದು ತುಂಗಭದ್ರಾ ನದಿ. ಈಗ ನೀವು ನೋಡಿದಂತಹ ಈ ಒಂದು ಹರಿಹರವು ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ. ಹಾಗೆ ದಾವಣಗೆರೆಯಿಂದ ಕೇವಲ 15 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಹರಿಹರ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಟೇಕ್ ಕೇರ್, ಬಾಯ್.